ನಮ್ಮ ದೇಹದಲ್ಲಿ ವಾತದೋಷ, ಪಿತ್ತದೋಷ ಮತ್ತು ಕಫದೋಷ ಪ್ರಾಕೃತವಾಗಿ ಇದ್ದಾಗ ಮಾತ್ರ ಆರೋಗ್ಯ, ಇಲ್ಲದೆ ಹೋದರೆ ರೋಗ. ಈ ಹಗಲಿನಲ್ಲಿ ನಿದ್ರೆ ಮಾಡೋದ್ರಿಂದ ಈ ತ್ರಿದೋಷಗಳ ಪ್ರಕೋಪ ಉಂಟಾಗಿ ನಮ್ಮ ದೇಹದಲ್ಲಿ ಕಫ ಮತ್ತು ಪಿತ್ತದೋಷಗಳಿಂದ ಆಗುವಂತಹ ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕಾಗಿ ನಮ್ಮ ಆಯುರ್ವೇದದ ಪ್ರಕಾರ ಗ್ರೀಷ್ಮ ಋತುವಿನಲ್ಲಿ ಬಿಟ್ಟು ಅಂದರೆ ಬೇಸಿಗೆ ಕಾಲದಲ್ಲಿ ಬಿಟ್ಟು ಒಬ್ಬ ಸ್ವಸ್ಥ ಪುರುಷ ಅಂದರೆ ಆರೋಗ್ಯವಂತಹ ಪುರುಷನು ದಿವಾಸ್ವಪ್ನ ಅಂದರೆ ಹಗಲಿನಲ್ಲಿ ನಿದ್ರೆ ಮಾಡುವ ಹಾಗಿಲ್ಲ. ಗ್ರೀಷ್ಮ ಕಾಲದಲ್ಲಿ ಹಾಗೂ ಬೇಸಿಗೆ ಕಾಲದಲ್ಲಿ ಮಾತ್ರ ನಿದ್ರೆ ಮಾಡಬಹುದೇ ಹೊರತು ಬೇರೆ ಯಾವ ದಿನಗಳಲ್ಲಿಯೂ ಅಲ್ಲ, ಬೇರೆ ಯಾವ ಋತುಗಳಲ್ಲಿಯೂ ದಿವಾಸ್ವಪ್ನವನ್ನು ಹೇಳಿಲ್ಲ. ಹಾಗಾದರೆ ದಿವಾಸ್ವಪ್ನನ ಭಯವಿಲ್ಲದೆ ಯಾರಾದರೂ ಮಾಡಬಹುದಾ? ಅದು ಯಾರಿಗೆ ಸೂಕ್ತ? ಜೊತೆಗೆ ಅದರ ಲಾಭಗಳೇನು? ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಯನಾಯನ್, ಆಯುರ್ವೇದ ವಿದ್ಯಾರ್ಥಿನಿ. ಮೊದಲನೇದಾಗಿ ಅಜೀರ್ಣ ಹಾಗೂ ಅತಿಸಾರ ಅಂದರೆ ಭೇದಿಯಿಂದ ಬಳಲ್ತಾ ಇದ್ದು ತುಂಬ ದೇಹದಲ್ಲಿ ಬಲ ಕುಂಠಿತವಾಗಿದ್ದರೆ, ಬಲ ಕ್ಷೀಣಿಸಿದ್ದಾಗ ಮಾತ್ರ ದಿವಾಸ್ವಪ್ನ ಮಾಡಬಹುದು. ಹಾಗೆಯೇ ವೃದ್ಧರು ಹಾಗೆ ಚಿಕ್ಕ ಮಕ್ಕಳು ಮಾಡಬಹುದು. ಜೊತೆಗೆ ರಾತ್ರಿಯೆಲ್ಲ ಪ್ರಯಾಣ ಮಾಡಿರ್ತಾರೆ, ರಾತ್ರಿಯೆಲ್ಲ ಎಚ್ಚರವಿದ್ದಾಗ ಮರುದಿನ ಬೆಳಗ್ಗೆ ನಿದ್ದೆ ಮಾಡಬಹುದು. ಇದೆಲ್ಲವನ್ನ ಬಿಟ್ಟು ಕೆಲವು ವ್ಯಾಧಿಗಳಿದ್ದಾವೆ, ಆ ವ್ಯಾಧಿಗಳಿಗೆ ತುತ್ತಾದವರು ಮಾತ್ರ ದಿವಾಸ್ವಪ್ನ ಮಾಡಬಹುದು. ಅಭ್ಯಾಸ ಮಾಡುವಾಗ ಬಿಡುವಿಲ್ಲದೆ ಪುಸ್ತಕಗಳನ್ನು ಸುಮಾರು ಹೊತ್ತು ಓದಿದಾಗ, ಜೊತೆಗೆ ದೇಹಕ್ಕೆ ಶ್ರಮ ವಹಿಸಿ ಕೆಲಸ ಮಾಡಿದಾಗ ದಿವಾಸ್ವಪ್ನ ಮಾಡಬಹುದು. ಅದರ ಜೊತೆಗೆ ಕೋಪ, ದುಃಖ ಹಾಗೂ ಭಯದಿಂದ ಮಾನಸಿಕವಾಗಿ ಶ್ರಮ ಪಟ್ಟಿದ್ರೂ ಕೂಡ ದಿವಾಸ್ವಪ್ನವನ್ನು ಮಾಡಬಹುದು. ಈ ಹೇಳಿದ ಇಷ್ಟೂ ಜನರನ್ನು ಹೊರತುಪಡಿಸಿ ಬೇರೆ ಯಾರು ಅಂದರೆ ಸ್ವಸ್ಥ ಪುರುಷನು ಅಥವಾ ಆರೋಗ್ಯವಂತಹ ಪುರುಷನು ದಿವಾಸ್ವಪ್ನ ಮಾಡೋ ಹಾಗಿಲ್ಲ. ಹಾಗಾದರೆ ಹೇಳಿರುವ ಈ ಎಲ್ಲ ಪುರುಷರು ದಿವಾಸ್ವಪ್ನ ಮಾಡಿದರೆ ಏನು ಲಾಭ? ನಮ್ಮ ದೇಹದಲ್ಲಿರುವ ಸಪ್ತಧಾತುಗಳು ಅಂದರೆ ರಸದಿಂದ ಹಿಡಿದು ಶುಕ್ರ ಧಾತುವಿನವರೆಗೂ ಪೋಷಣೆ ಉಂಟಾಗಿ ದೇಹದ ಅಂಗಗಳಲ್ಲಿ ಸ್ಥಿರತೆ ಹೆಚ್ಚಾಗಿ ಉತ್ತಮ ದೇಹಬಲ ಅವರದಾಗತ್ತೆ. ಜೊತೆಗೆ ಅವರ ದೇಹದಲ್ಲಿ ಪ್ರಾಕೃತವಾದಂತಹ ಕಫದೋಷ ನಿರ್ಮಾಣವಾಗೋಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಗಮನ ಇರಲಿ, ಇನ್ಮೇಲೆ ಅನಿವಾರ್ಯವಿಲ್ಲದೇ ಇದ್ದಾಗ ಅಥವಾ ಹೆಚ್ಚಾಗಿ ಪ್ರತಿದಿನ ಮಧ್ಯಾಹ್ನದೊತ್ತು ಮಲಗುವ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ರೆ ಬಿಡುವುದು ಉತ್ತಮ. ಆ ನಿದ್ರೆ ಮಾಡೋದಕ್ಕೆ ಬಿಡುವು ಮಾಡಿಕೊಂಡ ಸಮಯವನ್ನು 1-2 ನಿಮಿಷ ಧ್ಯಾನಕ್ಕೆ, 1-2 ನಿಮಿಷ ಯೋಗಾಸನಕ್ಕೆ, 1-2 ನಿಮಿಷ ಪ್ರಾಣಾಯಾಮಕ್ಕೆ ಕೊಡಿ. ಅದರ ಹೊರತು ನಿದ್ರೆಗೆ ಅಲ್ಲ. ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. आयुर्वेद पद्धति अच्छी से हक्का विकल्प है।